ಹಲೋ ಎಲ್ಲರಿಗೂ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಮಗೆ ಲಾಂಗ್ ವೀಕೆಂಡ್ ಇದ್ದಿದ್ದರಿಂದ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ರಾಜಮಂಡ್ರಿಗೆ ಹೋಗಿದ್ವಿ. ಆ 3 ಡೇಸ್ ನಾವು ರಾಜಮಂಡ್ರಿ ಹತ್ರ ಎಲ್ಲೆಲ್ಲಿ ಹೋಗಿದ್ವಿ, ಮೀನ್ಸ್ ಯಾವುದಾದ್ರು ಟೂರಿಸ್ಟ್ ಪ್ಲೇಸಸ್ನ ವಿಸಿಟ್ ಮಾಡಿದ್ವಿ ಅಂತ ಈ ವ್ಲಾಗಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ರಾಜಮಂಡ್ರಿ ಗುಂಟೂರಿಂದ 205 ಅಪ್ರಾಕ್ಸ್ ಇರ್ಬೋದು ಅಂದ್ಕೊಳ್ಳಿ. ಹೋಗೋ ಮಧ್ಯದಲ್ಲಿ ಲಂಚ್ ಟೈಮ್ ಆಗಿದ್ದರಿಂದ ಒಂದು ಫುಡ್ ಕೋರ್ಟಲ್ಲಿ ನಿಲ್ಸಿದ್ವಿ. ಓನ್ ವೆಹಿಕಲಲ್ಲಿ ಹೋಗಿದ್ದರಿಂದ ನಾವು ಎಲ್ಲಿ ಬೇಕಾದರೂ ಅಂದರೆ ಯಾವುದಾದ್ರೂ ರೆಸ್ಟೋರೆಂಟಿಗೆ ನಿಲ್ಲಿಸ್ಬೋದಾಗಿತ್ತು. ಹಾಗಾಗಿ ಇದನ್ನು ಚೂಸ್ ಮಾಡಿದ್ವಿ. ಇಲ್ಲಿನ ಫುಡ್ ಮಾತ್ರ ತುಂಬ ಚೆನ್ನಾಗಿತ್ತು. ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಸಹ ತುಂಬ ಚೆನ್ನಾಗಿತ್ತು. ನಮಗಂತೂ ತುಂಬ ಸ್ಯಾಟಿಸ್ಫೈ ಆಯಿತು. ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಡೈರೆಕ್ಟ್ ರಾಜಮಂಡ್ರಿಗೆ ಹೊರಟ್ವಿ. ರಾಜಮಂಡ್ರಿಯಲ್ಲಿ ನಾವು ಗೆಸ್ಟ್ ಹೌಸಲ್ಲಿ ಉಳ್ಕೊಂಡಿದ್ವಿ. ನಾವು ರೀಚ್ ಆಗೋ ಹೊತ್ತಿಗೆ ಸ್ವಲ್ಪ ಲೇಟಾಗಿತ್ತು. ಲೋಕಲಲ್ಲಿ ವಿಚಾರಿಸಿದಾಗ ಈ ಪಾರ್ಕ್ ಬಗ್ಗೆ ಹೇಳಿದರು, ಬನ್ನಿ ನೋಡೋಣ ಹೇಗಿದೆ ಅಂತ. ಗ್ಲೋ ಗಾರ್ಡನ್ ಬಹಳ ಚೆನ್ನಾಗಿದೆ. ಮಕ್ಳಿಗೊಂದು ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಈವನ್ ಮಕ್ಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೂ ಸಹ ಕ್ರಿಯೇಟಿವ್ ಆಗಿರುತ್ತೆ. ಹಾಗೆ ಅಲ್ಲೇ ಆಟ ಆಡಿಕೊಂಡು ಆವತ್ತಿನ ದಿನ ಮುಗಿಸಿದ್ವಿ. ಅಲ್ಲಿಂದ ಹೋಟೆಲ್ಗೆ ಹೋಗಿ ಊಟ ಮುಗಿಸಿ ಮತ್ತು ಅಲ್ಲಿಂದ ಗೆಸ್ಟ್ ಹೌಸ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಗೆಸ್ಟ್ ಹೌಸ್ ಟು ಪಾಪಿಕೊಂಡಲ ಬೋಟ್ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಒಂದು 45 ಮಿನಿಟ್ಸ್ ಆಗ್ಬೋದು. ಅಲ್ಲಿಂದ ಪಾಪಿಕೊಂಡಲ ಬೋಟಿಂಗ್ ಸ್ಟಾರ್ಟ್ ಪಾಯಿಂಟ್ಗೆ ಹೋದ್ವಿ. ನಾವು ಆನ್ಲೈನಲ್ಲಿ ಗೋದಾವರಿ ಗ್ರ್ಯಾಂಡ್ 1 ಅನ್ನೋದನ್ನು ಆಲ್ರೆಡಿ ಬುಕ್ ಮಾಡಿದ್ವಿ. ಪರ್ ಹೆಡ್ 1100 ಏನೋ ಸಮಥಿಂಗ್ ಇದೆ. ಅದರಲ್ಲಿ ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್, ಲಂಚ್ ಅಲಾಂಗ್ ವಿತ್ ಸ್ನ್ಯಾಕ್ಸ್ ಇರುತ್ತೆ. ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಪಾಪಿಕೊಂಡಲಿಗೆ. ಇದು ಹೇಗಿದೆ ಅಂದರೆ 2 ಬೆಟ್ಟಗಳ ನಡುವೆ ಹೋಗುವಂಥದ್ದು. ಬೋಟಲ್ಲಿ ಎಲ್ಲ ವ್ಯೂಸ್ನ ಸೀನರೀಸ್ನ ತೋರಿಸ್ತಾರೆ. ಹಾಗೆ ಈ ಜಾಗದಲ್ಲಿ ನಡೆದಿರೋಂತಹ ಮೂವಿ ಶೂಟಿಂಗ್ಗಳ ಬಗ್ಗೆಯೂ ಸಹ ಇವರು ವಿವರವಾಗಿ ಹೇಳ್ತಾರೆ. ಹಾಗೆ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ಇವರು ಪ್ರೊಫೆಷ್ನಲ್ ಡಾನ್ಸರ್. ಆ್ಯಕ್ಚುಲಿ ಪಾರ್ಟ್ ಟೈಮ್ಗೋಸ್ಕರ ಇಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಇರ್ತಾರೆ. ಇವ್ರಿಗೆ ಯಾವುದೇ ರೀತಿ ಸಂಬಳ ಇರೋದಿಲ್ಲ. ಇವ್ರು ಎಕ್ಸ್ಪೆಕ್ಟ್ ಮಾಡೋದೇನು ಅಂದರೆ, ಈಗ ನಮ್ಮಲ್ಲಿ ಯಾವ್ದಾದ್ರು ಪ್ಯಾಸೆಂಜರ್ಸ್ ಇರ್ತಾರಲ್ಲ, ಅವ್ರ ಕಡೆಯಿಂದ ಯಾವ್ದಾದ್ರು ಒಂದು ಇವೆಂಟ್ ಇರುತ್ತೆ, ಆವಾಗ ಡಾನ್ಸ್ ಬೇಕಾಗಿರುತ್ತೆ, ಅಂಥದನ್ನು ಕಾಂಟ್ಯಾಕ್ಟ್ ಮಾಡಲಿ ನಮ್ಮನ್ನು ಅನ್ನೋ ಒಂದು ಉದ್ದೇಶದ ಮೇಲೆ ಇವರು ಅಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಹೋಗೋಕೆ 3 hours, ಬರೋಕ್ಕೆ 3 hours. ಎಂಟರ್ಟೈನ್ಮೆಂಟ್ ಇಲ್ಲಾಂದರೆ ಕೆಟ್ಟ ಬೋರ್ ಹೊಡಿಯುತ್ತೆ. ನೋಡಿ ಇಲ್ಲೇ ಪಾಪಿಕೊಂಡಲ ಅಂದರೆ 2 ಬೆಟ್ಟಗಳ ನಡುವೆ ಹೋಗುವಂಥ ನೀರಿಂದಿದ್ದು. ನೆಕ್ಸ್ಟ್ ಅಲ್ಲಿ 20 ಮಿನಿಟ್ಸ್ ಒಂದು ದೇವಸ್ಥಾನ ನಾವು ವಿಸಿಟ್ ಮಾಡ್ಬೋದು. ಜಸ್ಟ್ 20 ಮಿನಿಟ್ಸ್ ಅಷ್ಟೇ ನಮಗೆ ಟೈಮು. ಇದು ಒಂದು ಶಿವನ್ ಟೆಂಪಲ್, ನೋಡೋಕೆ ತುಂಬ ಚೆನ್ನಾಗಿದೆ. ಟೆಂಪಲ್ ನೋಡಿಕೊಂಡು ನಮ್ಮ ಬೋಟಿಗೆ ಬಂದು ರೀಚ್ ಆದ್ವಿ. ಮತ್ತು ಅಲ್ಲಿಂದ 3 hours ಜರ್ನಿ. ಸೇಮ್ ಎಂಟರ್ಟೈನ್ಮೆಂಟ್ ಎಲ್ಲ ಇರುತ್ತೆ. ಅದು ಮುಗಿಸ್ಕೊಂಡು ಬರೋ ಹೊತ್ತಿಗೆ ನಾವು ಆಲ್ಮೋಸ್ಟ್ 6:30 ಆಗಿತ್ತು. ಸೊ ಗೋದಾವರಿ ನಿತ್ಯ ಆರತಿನ ನೋಡಿಕೊಂಡು, ಆ್ಯಕ್ಚುಲಿ ಫಸ್ಟ್ ಡೇ ಹೋದಾಗ ನೋಡೋಕ್ಕಾಗಿರಲಿಲ್ಲ, ಸೆಕೆಂಡ್ ಡೇ ಸಿಕ್ತು. ಯಾಕೆಂದರೆ ಟೈಮಿಂಗ್ಸ್ ಅದು 6:30 to 7 o'clock. ಬಟ್ ನಾವು ಫಸ್ಟ್ ಡೇ 7:15ಗೆ ರೀಚ್ ಆಗಿದ್ವಿ. ಹೇಗೋ ಸೆಕೆಂಡ್ ಡೇ ಟೈಮಿಗೆ ಕರೆಕ್ಟಾಗಿ ರೀಚ್ ಆಗಿದ್ದರಿಂದ ನಾವು ಅದನ್ನು ನೋಡ್ಬೋದಾಯಿತು. ಇನ್ನು ಅಲ್ಲಿಂದ ಟೈಮ್ ಇದ್ದಿದ್ದರಿಂದ ನಮಗೆ ಒಂದು ಶಿವನ ಮಂದಿರಕ್ಕೆ ಹೋದ್ವಿ. ಈ ದೇವಸ್ಥಾನದಲ್ಲಿ ಪ್ರತಿಯೊಂದು ದೇವ್ರ ವಿಗ್ರಹನ ಕೆತ್ತನೆ ಮಾಡಿದ್ದಾರೆ. ನೀವು ಅಲ್ಲಿ ಒಳಗೆ ಹೋಗಿ ನೋಡಿದಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿದೆ. ಅಲ್ಲಿ ಹೋದರೆ ಅಷ್ಟೇ ಮೈಂಡು ಪೀಸ್ಫುಲ್ ಆಗಿರುತ್ತೆ ಅಂತ. ಈ ದೇವಸ್ಥಾನ ನೋಡಿಕೊಂಡು ಊಟ ಮಾಡ್ಕೊಂಡು ನಾವು ಹೊರಗಡೆ ಬಂದು ಆವತ್ತಿನ ದಿನ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ಡೇ, ಲಾಸ್ಟ್ ಡೇ ಆಫ್ ಅವರ್ ಟ್ರಿಪ್. ಆ್ಯಕ್ಚುಲಿ ನಾವು ಹೋಗ್ಬೇಕು ಅಂದ್ಕೊಂಡಿದ್ದು ಮಾರಡೆಮೆಲ್ಲಿಗೆ, ಬಟ್ ನಮಗೆ ಟೈಮ್ ಇಲ್ಲದೆ ಇದ್ದಿದ್ದ ಕಾರಣ ನಾವು ರಂಪ ವಾಟರ್ಫಾಲ್ಗೆ ಹೋದ್ವಿ. ನಾವಲ್ಲಿ ಹೇಗೆ ಎಂಜಾಯ್ ಮಾಡಿದ್ವಿ, ಹೇಗೆಲ್ಲ ಇತ್ತು, ಅದನ್ನು ನಿಮ್ಮ ಜೊತೆ ಇಲ್ಲ ಹಂಚ್ಕೋತೀನಿ, ಈ ವಿಡಿಯೋ ಮುಖಾಂತರ ಹಂಚ್ಕೋತೀನಿ. ಬಟ್ ಆ್ಯಕ್ಚುಲಿ ನಾವು ಗೇಟಿಂದ ಸ್ವಲ್ಪ 1 kilometers ನಡಿಬೇಕಾಗತ್ತೆ. ಬಟ್ ವಿ ಡೋಂಟ್ ಹ್ಯಾವ್ ಎನಿ ಪ್ರಾಪರ್ ಸ್ಟೆಪ್ಸ್ ದೇರ್. ಬಟ್ ಒಂಥರ ಅಡ್ವೆಂಚರ್ ಆಗಿರುತ್ತೆ. ಆ ನೀರಿನ ಶಬ್ದ, ಅಲ್ಲೇ ಚಿಕ್ಕದಾಗ ಒಂದು ಹನುಮಂತನ ಗುಡಿನೂ ಇದೆ. ಹಾಗೆ ತುಂಬ ಮಂಗಗಳು ಇದ್ದಾವೆ. ಇನ್ನು ಈ ವಿಡಿಯೋದಲ್ಲಿ ನೀವು ರಂಪ ಫಾಲ್ಸ್ನ ಆ್ಯಕ್ಚುಲಿ ಇನ್ನೂ ಮೇಲೆ ಹೋಗ್ಬೋದಂತೆ, ಬಟ್ ನಮಗೆ ಅಷ್ಟೊಂದು ಪೇಷನ್ಸು ಇರಲಿಲ್ಲ, ಟೈಮು ಇರಲಿಲ್ಲ. ಸೊ ಇಲ್ಲೇ ನಾವು ಆಡ್ಬೋದಾಗಿತ್ತು. ಹಾಗಾಗಿ ಇಲ್ಲೇ ನೀರಲ್ಲಿ ಇಳಿದ್ವಿ. ನೀರು ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ, ದೊಡ್ಡವ್ರಿಗಾಗಿರ್ಬೋದು, ಚಿಕ್ಕವ್ರಿಗಾಗಿರ್ಬೋದು. ಇನ್ನು ನಾವು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ರಾಜಮಂಡ್ರಿಯಿಂದ ರಂಪ ವಾಟರ್ಫಾಲ್ಗೆ 62 kilometers ಆಗುತ್ತೆ. ಸೊ ನಿಯರ್ಲಿ ನಾವು 1.5 hours ಅಲ್ಲಿಗೆ ರೀಚ್ ಆದ್ವಿ.
ಇನ್ನು ಅಲ್ಲಿ ಬ್ಯಾಂಬೋ ಬಿರಿಯಾನಿ ಫೇಮಸ್ ಅಂತಾರೆ. ಸೊ ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ರಿಟರ್ನ್ ಗುಂಟೂರಿಗೆ ಬರೋ ಟೈಮಲ್ಲಿ ನಿಯರ್ಲಿ ಒಂದು ದ್ವಾರಕಾ ತಿರುಮಲ ಅನ್ನೋ ಒಂದು ಟೆಂಪಲ್ ಸಿಗುತ್ತೆ. ಮೀನ್ಸ್ ಸ್ವಲ್ಪ ಒಳಗಡೆ ಹೋಗಬೇಕಾಗತ್ತೆ. ಹಾಗೆ ಅವತ್ತು ಸಂಕ್ರಾಂತಿ ಇದ್ದಿದ್ದರಿಂದ ತುಂಬ ಚೆನ್ನಾಗಿತ್ತು. ಈ ಹಗಲು ವೇಷ ಹಾಕ್ಕೊಂಡಿರೋರು ಇರ್ಬೋದು, ಅಲ್ಲಿ ಗೋವಿಂದು ಒಂದು ಕೊಠಡಿ ಇರಬಹುದು, ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ರಂಪ ವಾಟರ್ ಫಾಲ್ಸಿಂದ ದ್ವಾರಕಾ ತಿರುಮಲ ಟೆಂಪಲ್ಗೆ 2.5 hours ಜರ್ನಿ ಆಗುತ್ತೆ ನಿಯರ್ಲಿ. ಮತ್ತಿನ್ನು ಅಲ್ಲಿಂದ ಗುಂಟೂರಿಗೆ 2.5 hour ಆಗುತ್ತೆ. ಸೊ ಹಾಗಾಗಿ ಟೆಂಪಲ್ ನೋಡಿಕೊಂಡು ಬರೋಣ ಅಂತ ಡಿಸೈಡ್ ಆದ್ವಿ. ನಿಮಗೇನಾದರೂ ತಿರುಪತಿ ಅಂದರೆ ದೊಡ್ಡ ತಿರುಪತಿಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಈ ದೇವಸ್ಥಾನಕ್ಕೆ ಬಂದ್ರೇ ಸಾಕು ಅಂತ ಕೇಳ್ಪಟ್ಟಿದ್ದೀನಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಬಾಯ್ ಬಾಯ್.